ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ಹರಿಹರಪುರ ಮಂಜುನಾಥ್. ಇದು ನಿಮ್ಮೆಲ್ಲರ ನೆಚ್ಚಿನ ಗ್ಲೋಬಲ್ ಕನ್ನಡ ಮೀಡಿಯಾ. ನಾದಯೋಗಿ PB ಶ್ರೀನಿವಾಸ್ ಅವರನ್ನು ಕುರಿತ ಸಂಚಿಕೆ ಮುಂದುವರಿತಾ ಇದೆ. ಈಗ ನಾವು 5 ಸಂಚಿಕೆಗಳನ್ನು ಪ್ರಸಾರ ಮಾಡಿದ್ದೀವಿ. ಇದು ಕೊನೆಯ ಸಂಚಿಕೆ. ನಾನು ಈ ಸರಣಿಯನ್ನು ಆರಂಭ ಮಾಡುವಾಗಲೇ ಹೇಳಿದ್ದೆ ಎಷ್ಟು ಸಂಚಿಕೆಗಳನ್ನು ಮಾಡ್ತೀವಿ ಗೊತ್ತಿಲ್ಲ ಅಂತ. ಈಗ ಇದನ್ನು ಮುಗಿಸುವಂಥ ಒಂದು ಕಾಲ ಬಂದಿದೆ, ಅಂದರೆ ಮಂಗಳವನ್ನು ಹಾಡುವಂಥ ಕಾಲ ಬಂದಿದೆ. ಅಂದರೆ PB ಶ್ರೀನಿವಾಸ್ ಅವರ ಬಗ್ಗೆ ಮಾತಾಡೋದಕ್ಕೆ ವಿಷಯಗಳಿಲ್ಲ ಅಂತಲ್ಲ, ಅವರು ಹಾಡಿರುವಂಥ ಹಾಡುಗಳನ್ನು ಇಟ್ಕೊಂಡು, ಈಗಾಗಲೇ ನಾನು ಕಳೆದ ಸಂಚಿಕೆಯಲ್ಲಿ ಅವರು ಹಾಡಿರುವಂಥ ವಿರಹ ಗೀತೆಗಳನ್ನು ಇಟ್ಕೊಂಡು, ಕನ್ನಡ ಪ್ರೇಮದ ಗೀತೆಗಳನ್ನು ಇಟ್ಕೊಂಡು ಸಂಚಿಕೆಗಳನ್ನು ಮಾಡಿದ್ದೀನಿ. ಆ ರೀತಿ ವಿಶ್ಲೇಷಣಾತ್ಮಕವಾದ ಸಂಚಿಕೆಗಳನ್ನು ಬೇಕಾದಷ್ಟು ಮಾಡಬಹುದು. ಆದರೆ ಪ್ರಶ್ನೆ ಏನಪ್ಪ ಅಂದರೆ, ಯಾರಿಗಾಗಿ ಮಾಡಬೇಕು? ಈ ಮಾತನ್ನು ಬಹಳ ವಿಷಾದದಿಂದ ಹೇಳ್ತಾ ಇದ್ದೀನಿ. ಯಾಕೆಂದರೆ ಕಳೆದ 5 ಸಂಚಿಕೆಗಳನ್ನು ಒಟ್ಟಾರೆಯಾಗಿ 16,000 ಜನ ವೀಕ್ಷಣೆ ಮಾಡಿದ್ದಾರೆ. ನಮ್ಮ ವಾಹಿನಿಯಲ್ಲಿ 2,30,000 ಚಂದಾದಾರರಿದ್ದಾರೆ. ಪ್ರತಿದಿನ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಯಾವುದಾದ್ರೂ ಒಂದು ರೋಚಕವಾದ ಕಥೆ ಇದ್ದಾಗ ಅಥವಾ ಯಾವುದಾದ್ರೂ ವಿವಾದಾತ್ಮಕವಾದಂಥ ವಿಚಾರ ಇದ್ದಾಗ ಆ ಸಂಚಿಕೆಗಳನ್ನು ಮಾತ್ರ ಜನ ನೋಡುವಂಥ ಒಂದು ಆಸಕ್ತಿಯನ್ನು ತೋರಿಸ್ತಾರೆ. ಈ ರೀತಿಯಾದ ಮೌಲ್ಯಯುತವಾದ ಸಂಚಿಕೆಗಳನ್ನು ನೋಡೋದಕ್ಕೆ ಯಾಕೋ ಒಂದು ರೀತಿಯ ನಿರಾಸಕ್ತಿಯನ್ನು ತೋರಿಸ್ತಾರೆ. ಸಂಚಿಕೆಗಳ ವೀಕ್ಷಣೆ ಕಡಿಮೆ ಆಗಿದೆ ಅಂದರೆ ನಮ್ಮ ಶ್ರಮ ಕಡಿಮೆ ಆಗಿದೆ ಅಂತಲ್ಲ, ನಾವು ಅಷ್ಟೇ ಶ್ರಮ ಹಾಕ್ತಾ ಇದ್ದೀವಿ, ಅಷ್ಟೇ ಅಧ್ಯಯನ ಮಾಡ್ತಾ ಇದ್ದೀವಿ, ಉತ್ತಮವಾದ ಒಂದು ವಿಚಾರವನ್ನು ಕೂಡ ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ. ಯಾಕೆಂದರೆ ನೀವೇ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀರಿ ಸಂಚಿಕೆ ತುಂಬ ಚೆನ್ನಾಗಿದೆ ಅಂತ. ಆದರೆ ರಿಸಲ್ಟ್ ಮಾತ್ರ ಇಲ್ಲ. ಅಂದರೆ ಉತ್ತಮವಾದ ಕಂಟೆಂಟ್ ಇರುವಂಥ ಒಂದು ಸಿನಿಮಾ ಮಾಡಿ ಥಿಯೇಟ್ರಲ್ಲಿ ಬಿಡುಗಡೆ ಮಾಡಿದ್ರೂ ಸಹ ಪ್ರೇಕ್ಷಕರ ನಿರಾಸಕ್ತಿಯಿಂದ ಆ ಚಿತ್ರ ಸೋಲುವ ಹಾಗೆ ಈ ಸಂಚಿಕೆಗಳು ಹೆಚ್ಚು ಜನರನ್ನು ತಲುಪದೇ ಇರೋದರಿಂದ ಇವತ್ತು PB ಶ್ರೀನಿವಾಸ್ ಅವರ ಸಂಚಿಕೆಗೆ ಮಂಗಳವನ್ನು ಹಾಡ್ತಾ ಇದ್ದೀನಿ. ನಾವು ಕೇವಲ ಸಂಚಿಕೆಗಳನ್ನು ಮಾಡಿ ಅಪ್ಲೋಡ್ ಮಾಡಿ ಅದನ್ನು ಎಷ್ಟು ಜನ ನೋಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಮಾತ್ರ ಗ್ರಹಿಸ್ತಾ ಇಲ್ಲ. ನಮ್ಮ ಒಂದು ಸಂಚಿಕೆಯನ್ನು ನೋಡಿ ನೀವು ಮಾಡುವಂಥ ಕಮೆಂಟ್ಗಳನ್ನು ಕೂಡ ನೋಡ್ತೀವಿ. ಅಲ್ಲಿ ನೀವು ಸಂಚಿಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀರಿ, ನಮ್ಮ ಬೆನ್ನು ತಟ್ತೀರಿ. ಖಂಡಿತವಾಗಿಯೂ ನಮಗೆ ಅದು ಒಂದು ರೀತಿಯಲ್ಲಿ ನೈತಿಕ ಶಕ್ತಿಯನ್ನು ಕೊಡುತ್ತೆ. ಆದರೆ ಆರ್ಥಿಕ ಶಕ್ತಿ ನಾವು ಅನೇಕ ದಿನಗಳಿಂದ ಹೇಳ್ಕೊಂಡೇ ಬಂದಿದ್ದೀವಿ. ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ನಿರ್ಮಾಣ ಮಾಡಿ ತರಬೇಕಾದ್ರೆ ನಮಗೆ 5,000 ರೂಪಾಯಿಗಳಷ್ಟು ಖರ್ಚಾಗುತ್ತೆ ಅಂತ. ಆ 5,000 ರೂಪಾಯಿಗಳು ಬರಬೇಕಾದ್ರೆ ನಮಗೆ ನಮ್ಮ ಎಲ್ಲ ಚಂದಾದಾರರು ನೋಡಿದರೆ ಒಂದು ಬಾರಿ ಖಂಡಿತವಾಗಿಯೂ ಬರುತ್ತೆ. 1,00,000 ಜನ ನೋಡಿದ್ರೆ 3,000-3,500 ರೂಪಾಯಿ ಬರುತ್ತೆ. 1-1.5 ಲಕ್ಷ ಜನ ನೋಡಿದ್ರೆ ನಮ್ಮ ಬ್ರೇಕ್ ಈವನ್ ಅಂತೀವಲ್ಲ, ಅಲ್ಲಿಂದ ಅಲ್ಲಿಗೆ ಆಗುತ್ತೆ. ಆದರೆ ಕೇವಲ 5 ಸಂಚಿಕೆಗಳಿಂದ 16,000 ಜನ ನೋಡಿದ್ದಾರೆ ಅಂದರೆ ಎಲ್ಲಿಂದ ನಮ್ಮ ಖರ್ಚು ಹುಟ್ಟುತ್ತೆ? ಇಲ್ಲಿ ಕೂಡ ನಾನು ಹೇಳ್ತಾ ಇರುವಂಥ ಖರ್ಚು ವೆಚ್ಚ ನಮ್ಮ ಸ್ಟುಡಿಯೋದಲ್ಲಿ ಕೂತು ಶೂಟಿಂಗ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಮಾತ್ರ ಖರ್ಚಾಗುವಂಥ ಹಣ. ಇದರ ಹಿಂದೆ ನಾನು ಹಾಗೂ ಮೋಹನ್ ಕಾಮಾಕ್ಷಿ ಅವರು, ಶ್ರೀಧರ್ ಮೂರ್ತಿಯವರು ವಹಿಸುವ ಶ್ರಮ, ಮಾಡುವಂಥ ಅಧ್ಯಯನ, ಇದು ಯಾವುದಕ್ಕೂ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಬೆಲೆಯನ್ನು ಕಟ್ತಾನೂ ಇಲ್ಲ. ಯಾಕೆಂದರೆ ಅದು ನಮ್ಮ ಪ್ಯಾಷನ್, ನಾವು ಮಾಡ್ತೀವಿ. ಅದಕ್ಕೆ ನಾನೊಂದು ನಿಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ನೋಡಿ, ಇವತ್ತು ಒಂದು ಹೋಟೆಲ್ಗೆ ಹೋದರೆ ಹೊಟ್ಟೆ ತುಂಬ ಇಬ್ಬರು ಟಿಫನ್ ಮಾಡಬೇಕು ಅಂದರೆ 300-400 ರೂಪಾಯಿ ಖರ್ಚಾಗುವಂಥ ಒಂದು ಪರಿಸ್ಥಿತಿ ಇದೆ. ಹೀಗಿರುವಾಗ ನೀವು ನಮ್ಮ ವಾಹಿನಿಯಿಂದ ಇಂಥ ಮೌಲ್ಯಯುತವಾದ ಸಂಚಿಕೆಗಳನ್ನು ಪ್ರತಿದಿನ ನೋಡ್ತಿರಲ್ಲ, ನಿಮ್ಮ ಕಾಮೆಂಟಿನ ಜೊತೆಯಲ್ಲಿ ಆ ಸಂಚಿಕೆ ನಿಮಗೆ ಇಷ್ಟ ಆದರೆ ಕೇವಲ 10 ರೂಪಾಯಿಗಳನ್ನು ನಮ್ಮ ಅಕೌಂಟಿಗೆ ಹಾಕಿ. ನಮ್ಮ ಅಕೌಂಟನ್ನು ಅಲ್ಲೇ ಕೊಟ್ಟಿರ್ತೀವಿ, QR ಕೋಡನ್ನು ಕೊಟ್ಟಿರ್ತೀವಿ. 10 ರೂಪಾಯಿಗಳನ್ನು ದಯವಿಟ್ಟು ಹಾಕಿ. ಅಂದರೆ ನೀವು ಪ್ರತಿದಿನ 10 ರೂಪಾಯಿ ಹಾಕಿದ್ರೂ ನಿಮಗೆ ಖರ್ಚಾಗೋದು ಒಂದು ತಿಂಗಳಿಗೆ ಕೇವಲ 300 ರೂಪಾಯಿಗಳು ಮಾತ್ರ. ಆದರೆ ನಿಮ್ಮಂಥ 100 ಜನ 10 ರೂಪಾಯಿಗಳನ್ನು ಹಾಕಿದ್ರೆ ನಮಗೆ 1,000 ರೂಪಾಯಿಗಳು ಪ್ರತಿದಿನ ಉತ್ಪತ್ತಿ ಆಗುತ್ತೆ. ಅದರಿಂದ ಇಂಥ ಸಂಚಿಕೆಗಳನ್ನು ಮಾಡೋದಕ್ಕೆ ನಮಗೂ ಕೂಡ ಆರ್ಥಿಕವಾಗಿ ಶಕ್ತಿ ಬರುತ್ತೆ. ನೋಡಿ, ಯೂಟ್ಯೂಬ್ನಲ್ಲಿ ಏನಾಗುತ್ತೆ ಅಂದರೆ, ನಾವು ಒಂದು ಸಂಚಿಕೆಯನ್ನು ಮಾಡಿದಾಗ ಅಲ್ಲಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಅಥವಾ ಇನ್ಯಾರೋ ಕಲಾವಿದರ, ತಂತ್ರಜ್ಞರ ಬಗ್ಗೆ ಒಂದು ಸಂಚಿಕೆಯನ್ನು ಮಾಡಿ ಅವ್ರನ್ನ ಸಂದರ್ಶನ ಮಾಡಿ ಅಂತ ಒಂದು ರಿಕ್ವೆಸ್ಟನ್ನು ಹಾಕ್ತೀರಿ. ಆ ರೀತಿಯ ನಿಮ್ಮ ರಿಕ್ವೆಸ್ಟನ್ನು ಕೂಡ ನಾವು ಪರಿಗಣನೆಗೆ ತಗೊಂಡು ಅವರನ್ನು ಹುಡುಕಿ ಸಂದರ್ಶನ ಮಾಡ್ತೀವಿ ಅಥವಾ ಅವರ ಬಗ್ಗೆ ಅಧ್ಯಯನವನ್ನು ಮಾಡಿ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತೀವಿ. ಈ ರೀತಿಯಾಗಿ ನಾವು ನಿಮಗಾಗಿ ಶ್ರಮ ವಹಿಸುವಾಗ ನೀವು ಪ್ರತಿದಿನ ನಮ್ಮ ಸಂಚಿಕೆಯನ್ನು ನೋಡಿ ಕೇವಲ 10 ರೂಪಾಯಿಗಳನ್ನು ನಮ್ಮ ಅಕೌಂಟಿಗೆ ಹಾಕಿದ್ರೆ ಖಂಡಿತವಾಗಿಯೂ ನಮ್ಮ ವಾಹಿನಿ ಇಂಥ ಮೌಲ್ಯಯುತವಾದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಕೆಲವರು ಯಾರೋ ಒಬ್ಬರು ಅಡ್ಡ ಮಾತಾಡ್ತಾರೆ ಸಂದೇಶದ ಬಾಕ್ಸ್ನಲ್ಲಿ, ನೀವು ಅದನ್ನೇ ಇಟ್ಕೊಂಡು ಸಂಚಿಕೆ ಮಾಡ್ತೀರಾ ಅಂತಾರೆ.
ಇದಕ್ಕೂ ಸಹ ನನ್ನದೇ ಆದಂಥ ಒಂದು ಸಿದ್ಧಾಂತ ಇದೆ. ಏನಂದರೆ, ಅನೇಕರು ಸಂಚಿಕೆಗಳು ಚೆನ್ನಾಗಿದೆ ಅಂತ ಬೆನ್ನು ತಟ್ತಾರೆ, ಪ್ರೋತ್ಸಾಹದ ಮಾತುಗಳನ್ನು ಆಡ್ತಾರೆ. ಅವರೆಲ್ಲರ ಬಗ್ಗೆ ನಮಗೆ ತುಂಬು ವಿಶ್ವಾಸ ಇದೆ, ಪ್ರೀತಿ ಇದೆ, ಗೌರವ ಇದೆ. ಆದರೆ ಯಾರೋ ಒಬ್ಬರು ನಮ್ಮ ದೋಷವನ್ನು ಎತ್ತಿ ತೋರಿಸಿದ್ರೆ ಅಥವಾ ಅದು ದೋಷವಲ್ಲದೇ ಇದ್ದರೂ ಅವರು ಅಡ್ಡ ಮಾತಾಡಿದರೆ ಅದಕ್ಕೆ ನಮ್ಮ ಒಂದು ಸ್ಪಷ್ಟೀಕರಣವನ್ನು ಕೊಡೋದಕ್ಕೋಸ್ಕರ ಸಂಚಿಕೆಯನ್ನು ಮಾಡಲೇಬೇಕಾಗತ್ತೆ. ಹೇಗೆ ಸೀತಾಮಾತೆ ಲಂಕೆಯಿಂದ ಮರಳಿದ ಮೇಲೆ ಯಾರೋ ಒಬ್ಬ ಅಗಸ ಆಕೆಯ ಶೀಲದ ಬಗ್ಗೆ ಮಾತಾಡ್ದ ಅಂತ ಹೇಳಿ ಶ್ರೀರಾಮಚಂದ್ರ ಆಕೆಯನ್ನು ಕಾಡಿಗೆ ಕಳಿಸ್ತಾನಲ್ಲ, ಆ ರೀತಿಯಾಗಿ ಒಬ್ಬರೇ ಒಬ್ಬರು ನಮ್ಮ ಸಂಚಿಕೆಯ ಬಗ್ಗೆ ಅಡ್ಡ ಮಾತಾಡಿದ್ರೂ ಸಹ ಅದು ನಿಜವಾಗಿಯೂ ಬೆಲೆಯುಳ್ಳದ್ದಾದರೆ ಅದಕ್ಕೆ ನಾವು ಉತ್ತರವನ್ನು ಕೊಡ್ತೀವಿ, ಸಂಚಿಕೆಯ ಮೂಲಕವೇ ಕೊಡ್ತೀವಿ. ಇವತ್ತು ಕಳೆದ ಒಂದು ಸಂಚಿಕೆಯಲ್ಲಿ ಪಿ ಬಿ ಶ್ರೀನಿವಾಸ್ ಹಾಗೂ ಜಾನಕಿಯವರ ಬಗ್ಗೆ ನೀವು ಮಾತಾಡಿದ್ದೀರಿ. ಆದರೆ ಪಿ ಬಿ ಶ್ರೀನಿವಾಸ್ ಅವರ ಜೊತೆಯಲ್ಲಿ ಪಿ ಸುಶೀಲಾ ಅವರು ಹಾಡಿದ್ದಾರೆ, ಅವರನ್ನೇ ಯಾಕೆ ನೀವು ಮೆನ್ಷನ್ ಮಾಡಿಲ್ಲ ಅಂತ ಒಬ್ಬ ವೀಕ್ಷಕರು ಕೇಳಿದ್ದಾರೆ. ನಾವು ಪಿ ಸುಶೀಲಾ ಅವರನ್ನು ಸಂದರ್ಶನ ಕೂಡ ಮಾಡಿದ್ದೀವಿ, ಅವರನ್ನು ಕುರಿತಂತೆ ಪ್ರತ್ಯೇಕ ಸಂಚಿಕೆಗಳನ್ನು ಮಾಡಿದ್ದೀವಿ. ಜೊತೆಗೆ ಪಿ ಬಿ ಶ್ರೀನಿವಾಸ್ ಅವರ ಜೊತೆಯಲ್ಲಿ ಪಿ ಸುಶೀಲಾ ಅವರು ಹಾಡಿರುವ ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಆ ಹಾಡಿನ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದೀವಿ. ಆದರೆ ಎಸ್ ಜಾನಕಿ ಹಾಗೂ ಪಿ ಬಿ ಶ್ರೀನಿವಾಸ್ ಅವರು ಒಟ್ಟಿಗೆ ಹೆಚ್ಚು ಹಾಡುಗಳನ್ನು ಹಾಡಿರೋದ್ರಿಂದ ಆ ಹಾಡುಗಳ ಬಗ್ಗೆ ಅವರಿಬ್ಬರ ಒಂದು ಆ ಒಡನಾಟದ ಬಗ್ಗೆ ನಾನು ಆರಂಭದಲ್ಲಿ ಮೆನ್ಷನ್ ಮಾಡಿದ್ದು. ಪಿ ಸುಶೀಲಾ ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಸುಶೀಲಾ ಅವರು ಯುಗಳ ಗೀತೆಗಳನ್ನು ಹಾಡಿರೋದಕ್ಕಿಂತ ಸೋಲೋ ಗೀತೆಗಳನ್ನು ಹಾಡಿರೋದು ಹೆಚ್ಚು, ನನ್ನ ಒಂದು ಅಧ್ಯಯನದ ಪ್ರಕಾರ. ಜಮುನಾ ಅವರಿಗೆ ರತ್ನಗಿರಿ ರಹಸ್ಯ ಚಿತ್ರದಲ್ಲಿ ಅಮರ ಮಧುರ ಪ್ರೇಮ ಹಾಡಿರಬಹುದು, ಅಥವಾ ಸಾಕ್ಷಾತ್ಕಾರದಲ್ಲಿ ಒಲವೇ ಜೀವನ ಸಾಕ್ಷಾತ್ಕಾರ ಹಾಡಿರಬಹುದು. ಜಯಂತಿ ಅವರಿಗೆ ವಿರಹ ನೂರು ತರಹ, ಕಲ್ಪನಾ ಅವರಿಗೆ ದೋಣಿಯೊಳಗೆ ನೀನು, ಭಾರತಿಯವರಿಗೆ ಬಾಳ ಬಂಗಾರ ನೀನು. ಇನ್ನು ಸರೋಜಾದೇವಿಯವರಿಗಂತೂ ಎಸ್ ಜಾನಕಿ ಅವರಿಗಿಂತ ಹೆಚ್ಚು ಹಾಡುಗಳನ್ನು ಹಾಡಿರೋದೇ ಪಿ ಸುಶೀಲಾ ಅವರು. ಮಲ್ಲಮ್ಮನ ಪವಾಡದಲ್ಲಿ ಹುಚ್ಚರಲ್ಲ ನೀವು, ಶರಣೆಂಬೆನ ಶಶಿಭೂಷಣ, ಹೀಗೆ ಅವರು ಸೋಲೋ ಗೀತೆಗಳನ್ನು ಹೆಚ್ಚಾಗಿ ಹಾಡಿದ್ದಾರೆ. ಹಾಗಂತ ಅವರು ಯುಗಳ ಗೀತೆಗಳನ್ನು ಹಾಡಿಲ್ಲ ಅಂತ ಅಲ್ಲ. ಕಲ್ಯಾಣ್ ಕುಮಾರ್ ಹಾಗೂ ಕಲ್ಪನಾ ಅವರು ತಾರಾಗಣದಲ್ಲಿದ್ದಂಥ ಬೆಳ್ಳಿ ಮೋಡ ಚಿತ್ರದಲ್ಲಿ ಬೆಳ್ಳಿ ಮೋಡದ ಅಂಚಿನಿಂದ ಹಾಡನ್ನು ಅವರು ಹಾಡಿದ್ದಾರೆ. ಚಂದ್ರಕಲಾ ಹಾಗೂ ಕಲ್ಯಾಣ್ ಕುಮಾರ್ ಅವರು ತಾರಾಗಣದಲ್ಲಿ ಇದ್ದ ಬೇಡಿ ಬಂದವಳು ಚಿತ್ರದಲ್ಲಿ ಒಂದು ಸುಂದರವಾದ ಹಾಡು ನೀರಿನಲ್ಲಿ ಅಲೆಯ ಉಂಗುರ, ಆ ಹಾಡನ್ನು ಹಾಡಿದ್ದಾರೆ. ಇನ್ನು ಸರ್ವಮಂಗಳ ಚಿತ್ರದಲ್ಲಿ ಒಂದು ಕವಿಗೀತೆ ಎನ್ನವಳು ಎನ್ನೆದೆಯ ಹೊನ್ನಾಡನಾಡುವಳು, ಆ ಹಾಡನ್ನು ಕೂಡ ಹಾಡಿದ್ದಾರೆ. ಈ ರೀತಿಯಾಗಿ ಬೇಕಾದಷ್ಟು ಹಾಡುಗಳನ್ನು ಹಾಡಿದ್ದಾರೆ. ಆದರೆ ಸಂಖ್ಯೆಗಳ ದೃಷ್ಟಿಯಿಂದ ನೋಡಿದಾಗ ಪಿ ಸುಶೀಲಾ ಹಾಗೂ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂಥ ಯುಗಳ ಗೀತೆಗಳಿಗಿಂತ ಎಸ್ ಜಾನಕಿ ಹಾಗೂ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂಥ ಗೀತೆಗಳ ಸಂಖ್ಯೆ ಜಾಸ್ತಿ, ಹಾಗೂ ಅಲ್ಲಿನ ಮಾಧುರ್ಯ ಒಂದು ರೀತಿಯ ಮೋಡಿಯನ್ನು ಮಾಡಿದೆ. ಅದಕ್ಕಾಗಿ ಅಲ್ಲಿ ಆ ಒಂದು ಜೋಡಿಯನ್ನು ಉಲ್ಲೇಖ ಮಾಡಿದ್ದೀನಿ. ಪಿ ಬಿ ಶ್ರೀನಿವಾಸ್ ಅವರು ನನಗೆ ಒಂದು ರೀತಿಯಲ್ಲಿ ಮಾನಸ ಗುರುಗಳು. ನನ್ನಂಥ ಲಕ್ಷಾಂತರ ಮಂದಿಗೆ ಅವರು ಮಾನಸ ಗುರುಗಳು. ಯಾಕೆಂದರೆ ನಾವೆಲ್ಲ ಸಂಗೀತವನ್ನು ಶಾಸ್ತ್ರೀಯವಾಗಿ ಕಲಿತವರಲ್ಲ, ಅವರೂ ಕೂಡ ಶಾಸ್ತ್ರೀಯವಾಗಿ ಕಲಿತಿರಲಿಲ್ವಂತೆ. ಅವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು, ಎಸ್ ಜಾನಕಿ ಅವರು, ಇವರೆಲ್ಲ ಆರಂಭದಲ್ಲಿ ಸಂಗೀತವನ್ನು ಒಂದು ಹವ್ಯಾಸವಾಗಿ ಸ್ವೀಕರಿಸಿದ್ದವರು. ಮುಂದೆ ಅದನ್ನು ವೃತ್ತಿಯಾಗಿ ಸ್ವೀಕರಿಸಿದ ಮೇಲೆ ಅವರು ಶಾಸ್ತ್ರೀಯವಾಗಿ ಒಂದಿಷ್ಟು ಅಭ್ಯಾಸವನ್ನು ಮಾಡಿ ಮುಂದೆ ತಮ್ಮ ಪ್ರತಿಭೆಯಿಂದಲೇ ಇಂಥದ್ದೊಂದು ಎತ್ತರಕ್ಕೆ ಏರಿದ್ದಾರೆ. ಆದರೆ ನನ್ನಂಥ ಲಕ್ಷಾಂತರ ಕೋಟ್ಯಾಂತರ ಕನ್ನಡಿಗರಿಗೆ ಮನಸ್ಸಿಗೆ ಬೇಸರವಾದಾಗ, ಸಂತೋಷವಾದಾಗ ಹಾಡ್ಕೊಳ್ಳೋದಕ್ಕೆ ನೂರಾರು ಸಾವಿರಾರು ಹಾಡುಗಳನ್ನು ಕೊಟ್ಟಿರುವಂಥ ಪುಣ್ಯಾತ್ಮರು ಇವರೆಲ್ಲ. ಈ ಹಾಡುಗಳನ್ನು ಹಾಡ್ತಾ ನಾವು ನಮ್ಮ ದುಃಖವನ್ನು ದುಮ್ಮಾನವನ್ನು ಮರೆತಿದ್ದೀವಿ, ಎಷ್ಟೋ ಒಂದು ಉತ್ಸಾಹವನ್ನು ಪಡ್ಕೊಂಡಿದ್ದೀವಿ. ನನ್ನ ವಿಚಾರಕ್ಕೆ ಬಂದರೆ, ನಾನು ಹುಟ್ಟಿದ್ದು 1955ರಲ್ಲಿ, ಭಕ್ತ ಕನಕದಾಸ ಚಿತ್ರ ಬಿಡುಗಡೆಯಾಗಿದ್ದು 1960ರಲ್ಲಿ. ಸುಮಾರು ನನಗೆ 7-8 ವರ್ಷಗಳಾಗಿದ್ದಾಗ ನಾನು ಭಕ್ತ ಕನಕದಾಸ ಚಿತ್ರವನ್ನು ನೋಡಿದ್ದು. ಅದೇ ನಾನು ಪೂರ್ತಿಯಾಗಿ ನೋಡಿ ನೆನಪಿಟ್ಟುಕೊಂಡಿರುವಂಥ ಚಿತ್ರ. ಯಾಕೆಂದರೆ ನಮ್ಮೂರಿಗೆ 2 ವರ್ಷ 3 ವರ್ಷಕ್ಕೊಂದು ಸಾರಿ ಸಂಚಾರಿ ಚಿತ್ರಮಂದಿರ ಬರ್ತಾಯಿತ್ತು, ಅಂದರೆ ಟೂರಿಂಗ್ ಟಾಕೀಸ್ಗಳು. ಅಲ್ಲಿ ಬರ್ತಾ ಇದ್ದಿದ್ದೆಲ್ಲ ಒಂದು ರೀತಿ ಹಳೆಯ ಚಿತ್ರಗಳೇ. ಶುಕ್ರದೆಸೆ, ದೈವಲೀಲೆ, ದಳ್ಳಾಳಿ, ಈ ರೀತಿಯ ಚಿತ್ರಗಳನ್ನು ನಾನು ಟೆಂಟ್ನಲ್ಲಿ ನೋಡಿದ್ದೀನಿ. ಆದರೆ ಎಲ್ಲೋ ಆ ಚಿತ್ರಗಳ ಒಂದೊಂದು ಸನ್ನಿವೇಶಗಳು ಮಾತ್ರ ನೆನಪಿದೆ. ಆದರೆ ಸುಮಾರು ನನ್ನ 7 ಅಥವಾ 8ನೇ ವಯಸ್ಸಿನಲ್ಲಿ ನೋಡಿದ ಭಕ್ತ ಕನಕದಾಸ ಚಿತ್ರ ನನ್ನ ಮನಸ್ಸಿನಲ್ಲಿ ಅಚ್ಚೊತ್ತಿದಂಥ ಮೊದಲ ಚಿತ್ರ. ಜೊತೆಗೆ ಆ ಚಿತ್ರದ ಬಾಗಿಲನ್ನು ತೆರೆದು ಕುಲ ಕುಲ ಕುಲವೆಂದು, ಈತನೀಗ ವಾಸುದೇವನು, ಬದುಕಿದನು ಬದುಕಿದನು, ಈ ಹಾಡುಗಳನ್ನೆಲ್ಲ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂಥ ಒಂದು ಅನನ್ಯವಾದ ರೀತಿ,
ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರುವಂಥ ಒಂದು ತಾದಾತ್ಮ್ಯತೆ, ಜೊತೆಗೆ ವೆಂಕಟರಾಜು ಎನ್ನುವ ಒಬ್ಬ ಸಂಗೀತ ನಿರ್ದೇಶಕರು ಅದನ್ನು ಸಂಯೋಜನೆ ಮಾಡಿರುವ ರೀತಿ, ಇವೆಲ್ಲವನ್ನು ನಾವು ಮರೆಯುವ ಹಾಗೆ ಇಲ್ಲ. ನಾನು ಮಾಧ್ಯಮಿಕ ಶಾಲೆಯಲ್ಲಿ ಈ ಹಾಡುಗಳನ್ನೆಲ್ಲ ಕಲಿತು ಹಾಡೋದಕ್ಕೆ ಆರಂಭ ಮಾಡಿದ್ದು. ಹಾಗಾಗಿ ದಶಕಗಳ ಕಾಲ ನಮಗೆ ತಮ್ಮ ಹಾಡುಗಳ ಮೂಲಕವೇ ಗುರು ಸಮಾನರಾಗಿ ಮಾರ್ಗದರ್ಶನವನ್ನು ನೀಡಿದವರು ಪಿ.ಬಿ. ಶ್ರೀನಿವಾಸ್ ಅವರ ಆದಿಯಾಗಿ ಅನೇಕ ಗಾಯಕರು, ಸಂಗೀತ ನಿರ್ದೇಶಕರು ಹಾಗೂ ನಿರ್ದೇಶಕರು, ತಂತ್ರಜ್ಞರು ಎಲ್ಲರೂ, ಇವರೆಲ್ಲರನ್ನು ನಾವು ಒಂದು ರೀತಿಯಲ್ಲಿ ಮಾನಸ ಗುರುಗಳು ಅಂತ ಕರಿತೀನಿ. ಆ ರೀತಿಯ ಒಂದು ಗುರುಭಾವನೆ ಇರೋದರಿಂದಲೇ ಈ ಒಂದು ಸರಣಿಯನ್ನು ಹೆಚ್ಚು ಜನ ವೀಕ್ಷಣೆ ಮಾಡಲಿಲ್ಲ ಅಂದರೂ ಸಹ ನಾವು ಮಧ್ಯದಲ್ಲಿ ನಿಲ್ಲಿಸದೆ ಒಂದು ಮಂಗಳವನ್ನು ಹಾಡುವ ಮಟ್ಟಕ್ಕೆ ತಂದಿದ್ದೀವಿ. ಅಂದರೆ 6 ಸಂಚಿಕೆಗಳನ್ನು ಇಲ್ಲಿ ಪ್ರಸಾರ ಮಾಡಿದ್ದೀವಿ. ಇದು 6ನೇ ಸಂಚಿಕೆ, ಅಂತಿಮವಾದ ಸಂಚಿಕೆ. ಪಿ.ಬಿ. ಶ್ರೀನಿವಾಸ್ ಅವರ ಕುಟುಂಬದ ಬಗ್ಗೆ, ಅವರ ವೃತ್ತಿ ಜೀವನದ ಬಗ್ಗೆ ಈ 6 ಸಂಚಿಕೆಗಳಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೀನಿ. ಇಲ್ಲಿ ಬಹಳ ಮುಖ್ಯವಾದಂಥ ಒಂದು ವಿಚಾರವನ್ನು ಹೇಳಬೇಕು. ಪಿ.ಬಿ. ಶ್ರೀನಿವಾಸ್ ಅವರನ್ನು ಕುರಿತಂತೆ ನಾನು ಇದುವರೆಗೆ ಸರಣಿಗಳಲ್ಲಿ ಹೇಳಿರೋದು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಸಾರ್ವಜನಿಕ ಆಸ್ತಿಯಾಗಿ ಇರುವಂಥ ಮಾಹಿತಿಗಳನ್ನೇ ಹೊರತು ಯಾವುದೇ ಕಾಪಿರೈಟ್ ವಿಚಾರಗಳನ್ನಲ್ಲ. ಪಿ.ಬಿ. ಶ್ರೀನಿವಾಸ್ ಅವರನ್ನು ಕುರಿತಂತೆ ಆರ್ ಶ್ರೀನಾಥ್ ಅವರು ಒಂದು ಅದ್ಭುತವಾದ ಪುಸ್ತಕವನ್ನು ಬರೆದಿದ್ದಾರೆ. ಮಾಧುರ್ಯ ಸಾರ್ವಭೌಮ ಡಾಕ್ಟರ್ ಪಿ.ಬಿ. ಶ್ರೀನಿವಾಸ್, ನಾದಯೋಗಿಯ ಸುನಾದಯಾನ, ಇದು ಅವರು ಬರೆದಿರುವಂಥ ಪುಸ್ತಕ. ಈ ಪುಸ್ತಕವನ್ನು ಶ್ರೀನಾಥ್ ಅವರು ಪಿ.ಬಿ. ಶ್ರೀನಿವಾಸ್ ಅವರಿಗೆ 81 ವರ್ಷಗಳಾದಾಗ ನಮ್ಮಲ್ಲಿ ಸಹಸ್ರ ಚಂದ್ರ ದರ್ಶನ ಶಾಂತಿ ಅಂತ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸ್ತೀವಿ. ಷಷ್ಠಿಪೂರ್ತಿ ಶಾಂತಿ, ಭೀಮರಥ ಶಾಂತಿ ಹೀಗೆಲ್ಲ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ 81 ವರ್ಷಗಳಾದಾಗ ಸಹಸ್ರ ಚಂದ್ರ ದರ್ಶನ ಶಾಂತಿ ಅಂದರೆ 1,000 ಹುಣ್ಣಿಮೆಗಳನ್ನು ಅವರು ನೋಡಿದ್ದಾರೆ ಅನ್ನುವ ಕಾರಣಕ್ಕೆ ಒಂದು ಶಾಂತಿಯನ್ನು ಮಾಡ್ತೀವಿ. ಆ ರೀತಿ ಪಿ.ಬಿ. ಶ್ರೀನಿವಾಸ್ ಅವರಿಗೆ ಸಹಸ್ರ ಚಂದ್ರ ದರ್ಶನ ಶಾಂತಿಯನ್ನು ಮಾಡಿ ಒಂದು ಸಮಾರಂಭವನ್ನು ಮಾಡಬೇಕು ಅಂತ ಹೇಳಿ ಪಿ.ಬಿ. ಶ್ರೀನಿವಾಸ್ ಅವರ ಅತ್ಯಂತ ಆಪ್ತರಾದಂಥ KSL ಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಆಗಿರುತ್ತೆ. ಆ ಒಂದು ಸಮಾರಂಭ 2013ನೇ ಇಸ್ವಿ ಮೇ ತಿಂಗಳ 7ನೇ ತಾರೀಕು ನಡಿಬೇಕಾಗಿರುತ್ತೆ. ಅಂಥದ್ದೊಂದು ಸಮಾರಂಭ ನಡೀತಾ ಇರೋದರಿಂದ ಶ್ರೀನಾಥ್ ಅವರು ಆ ಸಮಾರಂಭದಲ್ಲಿಯೇ ಈ ಪುಸ್ತಕ ಬಿಡುಗಡೆ ಆದರೆ ಒಳ್ಳೆಯದು ಅಂತ ಹೇಳಿ ಬಹಳಷ್ಟು ಶ್ರಮಪಟ್ಟು ಮದ್ರಾಸಿಗೆ ಹೋಗಿ ಪಿ.ಬಿ. ಶ್ರೀನಿವಾಸ್ ಅವರನ್ನು ಭೇಟಿ ಮಾಡಿ ಅವರ ಜೊತೆ ಗಂಟೆಗಟ್ಟಲೆ ದಿನಗಟ್ಟಲೆ ಮಾತಾಡಿ, ಜೊತೆಗೆ ಅವರ ಬಗೆಗೆ ಬೇರೆ ಬೇರೆ ಕಲಾವಿದರು, ತಂತ್ರಜ್ಞರು, ಹಾಡುಗಾರ್ತಿಯರು ಇವರೆಲ್ಲ ಹೇಳಿದಂಥ ವಿಚಾರಗಳನ್ನು ಸಂಗ್ರಹ ಮಾಡಿ ಈ ಒಂದು ಸುಮಾರು 320 ಪುಟಗಳ ಹೊತ್ತಿಗೆಯನ್ನು ಹೊರತಂದಿದ್ದಾರೆ. ಕಾರಣಾಂತರಗಳಿಂದ ಅವರು ಈ ಪುಸ್ತಕಗಳನ್ನು ಯಾವುದೇ ಒಂದು ಪುಸ್ತಕದ ಮಳಿಗೆಗಳಲ್ಲಿ ಈಗ ಕೊಟ್ಟಿಲ್ಲ, ಅಂದರೆ ಪುಸ್ತಕದ ಮಳಿಗೆಗಳಲ್ಲಿ ಸಿಗ್ತಾ ಇಲ್ಲ. ಆದರೆ ಈ ಪುಸ್ತಕವನ್ನು ಹೊಂದಬೇಕು ಅಂತ ಬಯಸುವವರು ಶ್ರೀನಾಥ್ ಅವರಿಗೆ ನೇರವಾಗಿ ಕರೆ ಮಾಡಿ ಈ ಪುಸ್ತಕದ ಮುಖಬೆಲೆ 600 ರೂಪಾಯಿಗಳನ್ನು ಕಳಿಸಿದರೆ ಅವರು ತಾವೇ ಆಸಕ್ತಿ ವಹಿಸಿ ಆ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಇನ್ನು ಕೇವಲ 40-50 ಪ್ರತಿಗಳು ಮಾತ್ರ ತಮ್ಮಲ್ಲಿ ಉಳಿದಿವೆ ಅನ್ನುವ ಮಾಹಿತಿಯನ್ನು ಅವರು ನನ್ನ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ. ಆದ್ದರಿಂದ ಇಂಥದ್ದೊಂದು ಅಮೂಲ್ಯವಾದ ಗ್ರಂಥ ನಿಮ್ಮಲ್ಲಿ ಇರಬೇಕು ಅಂದರೆ ಖಂಡಿತವಾಗಿಯೂ ಈ ಒಂದು ಪುಸ್ತಕವನ್ನು ನೀವು ಅವರಿಂದ ತರಿಸ್ಕೋಬಹುದು. ನೋಡಿ, ನನಗೆ ಪಿ.ಬಿ. ಶ್ರೀನಿವಾಸ್ ಅವರ ಸರಣಿಯನ್ನು ಆರಂಭ ಮಾಡಿದಾಗ ರಾಜು ಪತ್ರಿಕೆಯಲ್ಲಿ ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಪ್ರದೀಪ್ ಎನ್ನುವ ಒಬ್ಬ ಕಿರಿಯ ಮಿತ್ರರು ನನ್ನನ್ನು ಸಂಪರ್ಕ ಮಾಡಿ, ನೀವು ಪಿ.ಬಿ. ಶ್ರೀನಿವಾಸ್ ಅವರ ಬಗ್ಗೆ ಸರಣಿಯನ್ನು ಮಾಡ್ತಾ ಇದ್ದೀರಿ, ನಿಮಗೆ ಉಪಯೋಗಕ್ಕೆ ಬರಬಹುದು ಅಂತ ಹೇಳಿ ಈ ಒಂದು ಪುಸ್ತಕವನ್ನು ತಂದು ನನಗೆ ರೆಫರೆನ್ಸ್ಗೋಸ್ಕರ ಕೊಟ್ಟರು. ಈ ಪುಸ್ತಕದಲ್ಲಿ ಇದ್ದಂಥ ಒಂದು ಮೊಬೈಲ್ ಸಂಖ್ಯೆಯನ್ನು ಹಿಡಿದು ನಾನು ಶ್ರೀನಾಥ್ ಅವರ ಹತ್ರ ಮಾತಾಡಿ ಇಷ್ಟು ಮಾಹಿತಿಯನ್ನು ತಗೊಂಡಿದ್ದೀನಿ. ಈ ಪುಸ್ತಕದಲ್ಲಿ ಅವರು ಶ್ರಮವಹಿಸಿ ಪಿ.ಬಿ. ಶ್ರೀನಿವಾಸ್ ಅವರ ಬಗ್ಗೆ ಕಲೆ ಹಾಕಿರುವಂಥ ಮಾಹಿತಿಗಳಿವೆ. ಆ ಮಾಹಿತಿಗಳನ್ನೆಲ್ಲೂ ನಾನಿಲ್ಲಿ ನಮ್ಮ ಸರಣಿಯಲ್ಲಿ ಸಂಚಿಕೆಯಲ್ಲಿ ಹೇಳಿಲ್ಲ. ಆದರೆ ಅವರನ್ನೇ ಕೇಳ್ಕೊಂಡಿದ್ದೀನಿ, ನೀವು ನಮ್ಮ ವಾಹಿನಿಗೆ ಬಂದು ಈ ಒಂದು ಪುಸ್ತಕವನ್ನು ನಿರ್ಮಾಣ ಮಾಡೋದಕ್ಕೆ ನಿಮಗೆ ಏನೆಲ್ಲ ಶ್ರಮ ಉಂಟಾಯಿತು, ಜೊತೆಗೆ ನಿಮ್ಮ ಅನುಭವ ಎಂಥದ್ದು, ಯಾರ್ಯಾರನ್ನೆಲ್ಲ ಭೇಟಿ ಮಾಡಿದ್ದೀರಿ, ಪಿ.ಬಿ. ಶ್ರೀನಿವಾಸ್ ಅವರ ಕುರಿತಂತೆ ಸ್ವಾರಸ್ಯಕರವಾದ ಸಂಗತಿಗಳನ್ನು ಯಾರೆಲ್ಲ ಹೇಳಿದ್ದಾರೆ, ಯಾವ ರೀತಿಯ ಸಂಗತಿಗಳಿವೆ, ಅವೆಲ್ಲವನ್ನು ನಮ್ಮ ಸ್ಟುಡಿಯೋಗೆ ಬಂದು ಹಂಚ್ಕೊಳ್ಳಿ ಅಂತ ಹೇಳಿದ್ದೀನಿ. ಖಂಡಿತವಾಗಿಯೂ ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಮುಂದೆ ಅವರು ಬಂದಾಗ ಈ ಒಂದು ಪುಸ್ತಕದಲ್ಲಿರುವಂಥ
ಸಂಗತಿಗಳನ್ನೆಲ್ಲ ಅವರ ಜೊತೆಯಲ್ಲಿ ನಾನು ಚರ್ಚೆ ಮಾಡ್ತೀನಿ. ಈಗ ಪಿ ಬಿ ಶ್ರೀನಿವಾಸ್ ಅವರ ಕೊನೆಯ ದಿನಗಳಿಗೆ ಬಂದರೆ ನೋಡಿ, ಶ್ರೀನಾಥ್ ಅವರು 2013ನೇ ಇಸ್ವಿ ಮೇ ತಿಂಗಳ 7ನೇ ತಾರೀಕಿನ ಸಮಾರಂಭಕ್ಕೋಸ್ಕರ ಈ ಪುಸ್ತಕವನ್ನು ಸಿದ್ಧ ಮಾಡ್ತಾಯಿದ್ರು. ಆದರೆ ದುರ್ದೈವವಶಾತ್ 23 ದಿನಗಳಿಗೆ ಮೊದಲೇ, ಅಂದರೆ ಏಪ್ರಿಲ್ ತಿಂಗಳ 14ನೇ ತಾರೀಕು 2013ನೇ ಇಸ್ವಿ ಪಿ ಬಿ ಶ್ರೀನಿವಾಸ್ ಅವರು ಹೃದಯಾಘಾತದಿಂದ ಕೊನೆಯುಸಿರನ್ನೆಳಿತಾರೆ. ಹಾಗಾಗಿ ಆ ನಾದಯೋಗಿಯ ಸಮ್ಮುಖದಲ್ಲಿ ಈ ಪುಸ್ತಕವನ್ನು ಬಿಡುಗಡೆ ಮಾಡೋದಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಆದರೆ ಆ ಒಂದು ಅಗಲಿದ ಚೇತನದ ನೆನಪಿಗಾಗಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಈ ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ. ಪಿ ಬಿ ಶ್ರೀನಿವಾಸ್ ಅವರು ಅಜರಾಮರರು, ಅಂದರೆ ಕಲೆಯಿಂದ ತಮ್ಮ ಹೆಸರನ್ನು ಅಮರವಾಗಿಸಿಕೊಂಡಿರುವಂಥ ಒಬ್ಬ ಕಲಾವಿದರು. ಕನ್ನಡ ಭಾಷೆ ಇರುವವರೆಗೆ, ಈ ಜಗತ್ತು ಇರುವವರೆಗೆ ಕನ್ನಡಿಗರು ಪಿ ಬಿ ಶ್ರೀನಿವಾಸ್ ಅವರನ್ನು ಮರೆಯೋದಿಲ್ಲ. ಅದೇ ರೀತಿ ಅವರು ಹಾಡಿರುವಂಥ ಬೇರೆ ಭಾಷೆಯ ಅವರ ಅಭಿಮಾನಿಗಳು ಕೂಡ ಅವರನ್ನು ಮರೆಯೋದಿಲ್ಲ ಅಂತ ಹೇಳಿ ಪಿ ಬಿ ಶ್ರೀನಿವಾಸ್ ಅವರನ್ನು ಕುರಿತ ಈ ಒಂದು ಸರಣಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಪ್ರೋತ್ಸಾಹದೊಂದಿಗೆ, ವಿಶ್ವಾಸದೊಂದಿಗೆ ಇಂಥ ಮೌಲ್ಯಯುತವಾದ ಸಂಚಿಕೆಗಳನ್ನು ಮುಂದೆ ಕೂಡ ಮಾಡ್ತೀವಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.